ಇವತ್ತು ಅಂತಕ ಕಾಲ್ ಗಂಟು ಭಾರಿ ನೋಯ್ತಾರಿ. ಮನೆ ಪೂರಾ ತಂಡಿ ಮುಂದೆ ಹೋಗ್ತದೆ ಈ ತರ ತೆಂಗಿನಕಾಯಿ ನಿಲ್ಸಿಲ್ಲ ಅಂದ್ರೆ. ಬಾಲೆ ನೀನ್ ನಿಲ್ಸ್ತೀಯನೆ ಒಂದ್ 4-5 ಇರೋದಲ್ಲ, ಉಳ್ದಿದ್ದೆಲ್ಲ ನಿಲ್ಸಾಗ್ಯರಿ. ನೀನ್ ನಿಲ್ಸ್ಕೊಬತ್ತೀಯಾ? ಒಳಗಡೆ ಅಡ್ಗೆ ಕೋಣೆಗೆ ಎಂತದೇ ಕೆಲಸ ಆಗಲ್ಲ ನಿಂದು. ಒಂದ್ ಕಸನ ಗೂಡಿಸ್ಲ ಗೊತ್ತಾ? ನಾ ಹೋಗ್ಕೊಂಡು ಅಡ್ಗೆ ಮನೆಯೆಲ್ಲ ಚೆಕ್ ಮಾಡ್ತೀನಿ. ನೀನ ಇದೊಂದ್ 4 ಇರೋದಲ್ಲ ನಿಲ್ಸಿಟ್ಬಿಟ್ಟಿಯಾ? ನಾನೇ ಮರೀತಿ ಆಮೇಲೆ ಹಂಗ್ ನಿಲ್ಸೋದಲ್ಲಾಗಿಟ್ಟಿದೆ ಹಿಂಗ್ ನಿಲ್ಸ್ಬೇಕಾಗಿತ್ತು ಅಂತ ಅದು ಇದು ಹೇಳ್ತೀಯ ನೀನು. ಬ್ಯಾಡ, ಇಷ್ಟು ನಿಲ್ಸಾಗ್ಯದಲ್ಲ, ಇನ್ನೊಂದ್ 4-5 ಇರೋರಕ್ಕ ನಿಲ್ಸ್ಕೊಂಡೆ ಹೋಗು ನೀನ. ಇಲ್ಲ ಒಂದ್ ಕೆಲ್ಸ ಮಾಡುವ, ಇದೊಂದ್ 4-5 ಇರೋದಲ್ಲ ನಾನು ನಿಲ್ಲಿಸ್ತೀನಿ. ಹೋಗು ಅಡ್ಗೆ ಕೋಣೆ ಕಸ ಎಲ್ಲ ಕೂಡಿಸಿ ಚೆಕ್ ಮಾಡಿಕ್ ಬಾ ಹೋಗು. ನಾ ಹೋಗ್ಕೊಂಡು ಅಡ್ಗೆ ಮಾಡ್ಬೇಕೀಗ. ಅಡ್ಗೆ ಕೋಣೆ ಚೆಕ್ ಮಾಡದ ಥೋ ಬ್ಯಾಡ ಮರತಿ, ನಾ ಹೋಗಲ್ಲ. ನೀನು ಲಘು ನಿಲ್ಸಿದ್ದಕ್ಕೆ ಇಬ್ರು ಒಟ್ಟಿಗೆ ಹೋಗೋಣ. ನಾವು ಸಾಯಕ್ ಬಿಟ್ರೆ ಅಪ್ಪಂತಂದು ಒಂದು ಕೆಲಸ ಮಾಡಿಸ್ಕೊಳಕ್ ಆಗಲ್ಲ ನಿಮ್ಮ ಹತ್ರ. ನಾವೇ ಮಾಡ್ಕೊ ಸಾಯ್ಬೇಕು. ಈಗಂತ ನೀವು ಒಬ್ಳೆ ಮಾಡ್ಕೊಂತ ಹೇಳ್ದ ನಾನು ಬಿಟ್ಟಿನಿ ಒಟ್ಟಿಗೆ ಮಾಡೋಣ ಅಂತ ಹೇಳ್ದೆ. ನಂಗೊಬ್ಳಿಗೆ ಬಿಟ್ಟೋಗೋದು ಬೇಡ ನೀನು. ಲಘು ನಿಲ್ಸು, ಇಬ್ರು ಒಟ್ಟಿಗೆ ಹೋಗೋಣ. ನಾನು ಸಹಾಯ ಮಾಡ್ತೀನಿ ನಿಂಗೆ ಅಡ್ಗೆ ಕೋಣೆ ಚೆಕ್ ಮಾಡಕ್ಕೆ. ಏನ್ ಹುಡುಗಿನ ಏನೋಟ ಒದಿನ ಹೆಂಗ್ ಮಾಡ್ಕ ಹೋತಾಳೆ ಮುಂದೆ. ನನ್ನ ಹೆಸರನ್ನ ಹಾಳು ಮಾಡ್ತಾ ಇದ್ರೆ ಸಾಕು ನೀನು, ಅಷ್ಟೇನೆ. ಅಯ್ಯೋ ಪುಣ್ಯಾತ್ಮಗಿತ್ತೀಯ, ಇಲ್ಲಿಂದ ಎಲ್ಗೋ ಹೋಗಬೇಡ ನೀನು, ಇಲ್ಲಿ ಇರು ಆತ. ಏನೋ ಹೇಳ್ರೆ ಯಾರ್ಯಾರಿಗೂ ಮಾತಾಡ್ತಾಳಪ್ಪ. ನಿಮಗ್ ಹಂಗೆ ಅಲ್ಲ, ನಿಮಗ ಅಪ್ಪ ಮಕ್ಕಳಿಗೆ ಕಂಡಿಗೆ ಹೇಳ್ರೆ ಕುಂಡಲೆಲ್ಲ ಉರಿಯಂತೆ, ಹಂಗೇನೆ ನಿಮ್ದು. ಎಂತಾರ ಮಾಡ್ಕೊ ಹೋಗಿ, ನಿಮ್ ಸಲುವಾಗಿ ಹೇಳೋದು. ಬಾ ಲಘು ಲಘು ಹಾಕಿಟ್ ಹೋಗೋಣ. ಸ್ವಲ್ಪ ಮೈ ಬುಕ್ಸು, ನಿಂತೆಲ್ಲ ಮೆತ್ತಗ್ ನೋಡ್ತಾ ಇದ್ದಾಳೆ. ಕೈಗೇನ್ ಬಲ ಇಲ್ಲ ನಿಂದು, ಸ್ವಂತ ಒಂದ್ ಸ್ವಲ್ಪ ಬುಕ್ಸು. ಅಯ್ಯೋ ಮರತೀವಿ, ನಾ ಹೆಂಗಾರು ಮಾಡ್ತೀನಿ. ನೀನ್ ನಿಲ್ಲಿಸ್ಕೊಟ್ರೆ ಆತ ಇಲ್ಲ, ನಾ ಬಗ್ಗರು ಮಾಡ್ತೀನಿ, ನೆಟ್ಟಗೆ ನಿಂತ್ಕೊಂಡೆಲ್ಲರೂ ಮಾಡ್ತೀನಪ್ಪ. ಹಿಂಗ್ ಓದಿಲ್ಲ ಅಂತಕ್ಕೆ ಎಂತ ಒಂದ್ ಕೆಲ್ಸ ಹೇಳು, ನೆಟ್ಟಗೆ ನಿಂತ್ಕೊಂಡೆಲ್ಲ ಮಾಡ್ಬರೋದು. ಕಸ ಗುಡ್ಸು ಅಂತಂದ್ರೆ ಒಬ್ಳು ಹಂಗೇನೆ ನೆಟ್ಟಗೆ ನಿಂತ್ಕೊಂಡು ಮೇಲ್ಮೇಲೆ ಕಸ ಹೊಡೆದಿಟ್ಟು ಬರೋದು. ಇದೇ ಆಗೋದ್ ಕೇಳೋದಾಲೆ. ಈ ಕೆಲಸ ಅಂತ ಮುಗಿಲ್ಲ ಅಂತ ಇದೀಯ ಮುಂಚೆ. ಬಾ ಲಘು ನಿಲ್ಸಿಟ್ಟು ಅಡ್ಗೆ ಕೋಣೆಗೆ ಬಿಡಿ ಹೋಗೋಣ. ಅಪ್ಪ ಅಂತೂ ಮುಗೀತು. ಇದನ್ನೆಲ್ಲ ಹಾಕಲ್ಲ ಅಂದ್ರೆ ನಾನು ಮಳೆಗಾಲಕ್ಕೆ ಪೂರಾ ಗಾಡಿ ತಂದು ಬಂದು ಹೋಗ್ತದೆ. ಮಳೆಗೆ ಹೋಸತಿನೇ ಹಾಕ್ಬೇಕಂತ ಮಾಡೋಗಿತ್ತು, ಆಮೇಲೆ ಮಳೆ ಹಿಡ್ಕೊಂತು, ಹಾಕಕ್ಕೆ ಆಗಿಲ್ಲ. ಅದಕ್ಕೆ ಈ ಸತಿ ಲಘು ಹಾಕಿದ್ದು. ಸರಿ ಆಯ್ತು, ನಡೀಗ ಅಡ್ಗೆ ಕೋಣೆ ಚೆಕ್ ಮಾಡೋಣ. ಆಯ್ತು ನೋಡಿ. ಅಮ್ಮ ಇಲ್ಲಿ ನಿಂತ್ಕೊಳ್ತೀನಿ ಆತ. ನಿಂಗೆ ಎಂತಾರು ತ್ರಾಸ ಆದ್ರೆ ಹೇಳು ನಂಗೆ, ನಾ ಮಾಡ್ಕೊಡ್ತೀನಿ. ಹೌದಪ್ಪ, ನೀ ಎಂತ ಕೆಲಸ ಮಾಡ್ಕೊಡಕ್ ಬಂದವಳಲ್ಲ, ಕುತ್ಕೊಂಡ ನೋಡಕ್ ಬಂದವಳ. ನಂಗೆ ತ್ರಾಸಾಗಿ ನಾ ಬಿಟ್ಟು ನನ್ನ ಜೀವನ ಹೋದ್ಮೇಲೆ ನೀ ಮಾಡೋಳು. ಸಿ ಮರೆತಿನ ಹಂಗಂತ ಒಂದಿನೇ ನೀ ಕಸ ಗುಡಿಸ್ತದೀಯಲ್ಲ, ಒಚ್ಚಿನೇ ಹೇಳಿದ್ವ. ಒಂದೇ ಇರೋದು ಪರ್ಕೆ, ಇನ್ನೊಂದಿಲ್ಲ. ಒಚ್ಚಿನೇ ನೀನು ಆಗಿಲ್ಲ ಅಂತಂದ್ರೆ ಹೇಳು, ನಾನೇ ಮಾಡ್ಕೊಡ್ತೀನಿ. ಈಗ ನೀ ಮಾಡ್ತಾ ಇದೀಯಲ್ಲ, ನೀ ಮಾಡು. ಎಲ್ಲ ಅಪ್ಪನ ದೂಡಾಕೊಂಡೆ ಮೈನೇಕು ಬುದ್ಧಿ ಮಕ್ಕಳೇ ಇವು. ನಂಗೆಂತ ಬೇಡ ಕಣೆ ಮೈನನ್ನ. ಫಸ್ಟ್ ಅಪ್ಪಾಜಿಗೆ ಹೆಕ್ಕಕ್ ಬಿಡ್ತೀನಿ ನಾನು. ಅಪ್ಪಾಜಿ ಹೆಕ್ ಬಿಟ್ರೆ ನಾನು ಇಕ್ತೀನಿ ಆತ. ಯಾವಾಗ ನೋಡಿದ್ರು ಒಂದೇ ಹೇಳ್ತೇವೆ. ಬಾಲೆ ಒಡ್ಗೆ ಅಂತ ಮಾಡೋದೆ. ಅಮ್ಮ ನೆನಪು ಮಾಡಿದಕ್ ಗನಾಕ್ ಮಾಡ್ದೆ ಕಣೆ. ಅಪ್ಪಾಜಿ ಹೇಳ್ತಾ ಇದ್ರಿ ಇವತ್ತು ಎಂತ ಗೊತ್ತಾ, ಆ ಪ್ಯಾಟಿಯಿಂದ ಮೀನೆಲ್ಲ ತಗೋಬರಲ್ಲ ನಾ ಇವತ್ತು. ದಿನ ದಿನ ಮೀನ್ ತರೋಕೆ ಸಾಕು, ಮೀನೆಲ್ಲ ಬಾಳ ತುಟ್ಟಿಯಾಗಿದೆ. ಅದಕ್ಕೆ ಅಮ್ಮನ ಹತ್ರ ಹೇಳು ನೀನು, ಮನೇಲಿ ಗಂಜಿ ಮಾಡಿ ಹಂಗೆ ಒಣ ಜಬ್ಬಿರೋದಲ್ಲ ಒದ್ಮೆ ಕೆಂಡದಲ್ಲಿ ಹಾಕಿ ಸುಡಕ್ ಹೇಳ್ಯಾರೆ ಅಪ್ಪಾಜಿ. ಗೊತ್ತಾ ನಿಮ್ಮ ಅಪ್ಪಾಜಿಗೆ ಏನಾದ್ರೂ ಬೇಕಪ್ಪ, ಒಂದು ವಾಸನೆ ಬರ್ಬೇಕೇನು ಮೀನಿಂದಲ್ಲ. ಹೋದ ವರ್ಷ ತಗೊಂಡದ್ ನಾನು ಆ ಒಣ ಜಬ್ಬು. ಒದಿನ ಸಾಮಾನ್ಯ ಹಾಳಾಗಿ ಹೋಗ್ಯದ, ಯಾರಿಗ್ ಗೊತ್ತು.
ಉದಿನ್ ತೆಗೀರೆ ಒಂದು 6 ತಿಂಗಳ ಆತೀನ. ಪೂರಾ ವಾಸನೆ ಬಿದ್ದು ಹೋಗಿರೋ ಸಾಕು. ಈಗ ಒಂದ್ಸತಿ ಆ ಡಬ್ಬು ಮುಚ್ಚಳ ತಿದ್ರೆ ಘಮ್ ಅಂತಿದೀನ. ಹೌದೇನೆ ಅಮ್ಮ, ಅಪ್ಪಾಜಿ ಹೇಳಿಟ್ಟು ಹೋಗ್ಯಾರೆ. ಮತ್ತೀನೀಗ ಒದ್ನ ಸುಟ್ಟಿಡ್ಲ ಅಂದ್ರೆ ಬಾಯಿ ಗುಮ್ಮಲ್ ಹೇಳ್ತಾರೆ ಮಾತ್ರ. ನಂಗೆಂತ ಆಗದದೆ, ನಾ ಹೇಳಿದ್ದೆ ಅವ್ರ ಹತ್ರ ಪ್ಯಾಟಿಯಿಂದ ಒಂದ್ ಸ್ವಲ್ಪ ತಗೊಬನ್ನಿ ಮಳೆಗಾಲಕ್ಕೆ ಆತದೆ ಅಂತ. ಹೋಸತಿ ಗನ ಮಾಡ್ಕೊಂಡು ತಗೊಂಡಿಟ್ಕೊಂಡಿದ್ದೆ ನಾನು. ಎಷ್ಟು ಗನ ಕತ್ ಗೊತ್ತಾ ಮಳೆಗಾಲದಿಗೆ. ಈ ಸತಿ ಎಂತದೂ ಅಟ್ ಮಾಡ್ಲ, ಎಂತಾರು ಮಾಡ್ಕೊ ಸಾಯ್ಲಿ ಅಂತ ನಾನು ಎಂತಾನ ಹೇಳಕ್ ಹೋಗ್ಲಿಲ್ಲ. ಉದಿನ್ ಪೂರಾ ಮುಗ್ಗು ಹೋಗ್ಯದೇನ. ಆಗಿಲ್ಲ ಈಗಿಲ್ಲಪ್ಪ ನಿನ್ನ ಅಪ್ಪಾಜಿಗೆ, ಈಗ ನೆನ್ಪಾಗ್ಯದೆ. ಒಂದ್ 4 ಅಜ್ಜಂಗ್ ಕಾಣ್ತಿದಿ. ಮತ್ ಬೈತಾರೆ, ನೀ ಅದನ್ನೇ ಸುಟ್ಟಿರ್ಕಡೆ ಇಲ್ಲಾಂದ್ರೆ ಮತ್ ಬೈಸ್ಕೊತೀಯ. ನಂಗೇನ್ ಬೇಡ ಮರ್ಗಿತಿ, ಅದೇನು ವಾಸನೆ ಬಿದ್ದದ್ಯಾ ಏನೇನ ನೋಡು. ನಂಗೇನ್ ಬೇಡ ಆತ. ಉಪ್ಪಿನಕಾಯಿ ಇರೋದಲ್ಲ, ನಾ ಉಪ್ಪಿನಕಾಯಿಗೆ ಊಟ ಮಾಡ್ತೀನಿ ಬಿಡು. ನಂಗೂ ಬೇಡಪ್ಪ, ನಾನು ಉಪ್ಪಿನಕಾಯಿ ಇದ್ರೆ ಸಾಕು, ಗಂಜಿ ಮಾಡ್ಕೊಂಡು ಅದ್ರಾಗೆ ಊಟ ಮಾಡ್ತೀನಿ ಅಷ್ಟೇ. ತಮ್ಮನಿಗೊಂದು ಬೇಕೇನ. ಹೌದ್ ಮರತಿ, ಅವನ್ಗೊಂದು ಗಂಟೆ ಹಿಡಿಯಲ್ಲ. ಅವನ್ಗೆ ಮತ್ತೆ ಅಪ್ಪಾಜಿಗೆ ಸೇರ್ಕೊಂಡ ಒಂದ್ 4 ಅದ್ರ ಸುಟ್ಟಿರ್ಕಣೆ ಕ್ಯಾಂಡ್ದಾಗ ಹಾಕಿ. ಸರಿ ಆತ್ ಬಲೆ, ಹಂಗೆ ಮಾಡ್ತೀನಿ. ಅಮ್ಮ ಇಸಿ ವಾಸನೆ ಬತ್ತಾದೆ ಕಣೆ, ಇಡೀ ಊರಿಗೆಲ್ಲ ವಾಸನೆ ಹೋತೇನ ನೀನು ಒಣ ಮೀನಿಂದ ಮಾರತಿ. ಅಲ್ಲ ಮಂಗ್ ಹುಡುಗಿನ ತಂದು ಒಣ ಮೀನ್ ಕ್ಯಾಂಡ್ದಾಗ ಹಾಕಿದ್ರೆ ವಾಸನೆ ಹೋದಿ ಮತ್ತೊಂದು ಪರಿಮಳ ಗೊತ್ತಿದ್ದೀನಿ. ಒಟ್ಟಿನ ನಾನು ಗೌನು ಅಂತ ಹೇಳ್ಕೊಂಡ ಒಳಗಡೆ ಮಾಡೋದಿಲ್ಲ. ಒಟ್ಟೆ ಹೊರಗಡೆ ತಂದು ಗಂಜಿ ಮತ್ತೆ ಒಣ ಜಬ್ಬಲ್ಲಿ ಸುಡ್ತಾ ಇದೀನಿ. ಹಾಳಾಗಿದ್ದೀನಿ ಅಮ್ಮ? ಇಲ್ಲ, ಹಾಳೆಂತ ಆಗಿಲ್ಲ. ಜಾಸ್ತಿ ಉರ್ಲಾಗಿಟ್ಕಡೆ ಒಂದು 4-5 ದಿನ ಇತ್ತು ಅಷ್ಟೇ. ಅಷ್ಟು ಹಾಕಿನ ಒಲೆಯಲ್ಲಿ ಸಾಕ್ ಬಿಡು. ದಮನಿಗೆ ಮತ್ತೆ ಅಪ್ಪಾಜಿಗೆ ಇವತ್ತೊಂದು ದೊಡ್ಡ ಕೆಲಸ ಮುಗೀತ್ ಕಣೆ. ತೆಂಗಿನ ಗರಿಯೆಲ್ಲ ಇಟ್ಟಿದ್ ಘನ ಕಾತು. ಮತ್ತೆ ಮಳೆ ಹಿಡ್ಕೊಂಡ್ರೆ ಉದ್ನು ಮಾಡಲಾಗಿತ್ತು. ಹೋದರ್ಸಿದಂಗೆ ಹತ್ತಿತ್ತೇನ. ಮತ್ತೊಂದು ಕೆಲಸ ಇರೋದ್ ಕಣೆ, ಕೊಟ್ಟಿಗೆ ಒಂದ್ ಸರ್ಕೋಬೇಕು. ಒಂದ್ ಸ್ವಲ್ಪ ಆಗ್ಯದೆ ಮಾಡಿ, ಮಳೆಗಾಲಕ್ಕೆ ಸಾಲಲ್ಲ. ಆದ್ರೂ ಮತ್ತೆ ಒಂದ್ ಸ್ವಲ್ಪ ಬೇಕು. ನನ್ನ ಹತ್ರ ಸರಿಯಕ್ ಆಗಲ್ಲ ಅದು, ಯಾರನ್ನಾರು ಹೇಳೋದೇ ಆತೀನ. ಅಮ್ಮ, ಲಕ್ಷ್ಮಿ ಆಂಟಿ ಮನೇಲಿ ಮೊನ್ನೆ ಸಿನ್ನಪ್ಪಣ್ಣ ಸರ್ಕೊಡ್ತಾ ಇದ್ರು ಗೊತ್ತಾ? ಏ ಬಾಲಿ, ಸಣ್ಣ ಕೇಳು ನೋಡಲ್ಲಿ, ಎಲ್ಲಿ ಹೋಗ್ತಾ ಇದ್ದಾನೆ ಸಿನ್ನಪ್ಪಣ್ಣ? ಅಯ್ಯೋ ಕಾಣ್ಲ ಮರತಿ, ಕೇಳಲ್ಲ ಅಂತ ಕಾಣ್ತದೆ. ಅಮ್ಮ ಮತ್ತೆ ಯಾರು ಸಿಗಲ್ಲ ಕಣೆ, ಸಿನ್ನಪ್ಪನಿಗೆ ಹೇಳು ಒಂದಿನ ಬಂದು ಪೂರಾ ಸರ್ಕೊಟ್ಟು ಹೋಗ್ತಾರೆ. ಹಂಗಂತೀಯ? ಎಷ್ಟು ತಗೋತಾನೋ ಏನೇನ? ಜಾಸ್ತಿ ಅಂತ ತಗೊಳ್ಳಲ್ಲ ಮರತಿ. ನೀನ್ ನಿನ್ನತ್ರನೂ ಆಗಲ್ಲ ಅಂತ ಅಂತೀಯ, ಅಪ್ಪಾಜಿ ಅಂತೂ ಮಾಡಲ್ಲ. ಮತ್ತೆ ಯಾರು ಮಾಡಾರದಾರೆ ಹೇಳು ನೀನು? ಎಂತಾರು ಹಾಕು ಹೋಗ್ಲಿ, ಈ ಸತಿ ಹಂಗೆ ಮಾಡೋಣ. ಸರಿ ಆತು, ಕೇಳಿ ನೋಡ್ತೀನಿ ತಗ. ಕೂ ಸಿನ್ನಪ್ಪಣ್ಣ, ಕೂ ಕೇಳ್ತಾ ಇದೀನ್ರಿ ಸಿನ್ನಪ್ಪಣ್ಣ. ಅವ್ನ ಕಿವಿ ಮೊದ್ಲು ಕೇಳಲ್ಲಪ್ಪ. ಸಿನ್ನಪ್ಪಣ್ಣ. ಏನ್ರಿ ಅತ್ತಿಗೆಮ್ಮ, ಏನೋ ಬಾರಿ ವಾಸನೆ ಗೊತ್ತಾಗ್ಯಪ್ಪ ನಿಮ್ ಮನೆಯಿಂದ. ಎಂತ ಒಣ ಮೀನಂತ ಸುಡಕ್ ಹಾಕಿಲ್ಲ ಎಂತದಂತ? ಹೌದ್ ಮರ್ರ, ನಮ್ಮನೆ ಗುಡಿಸಿದಂದ ನೀನಿಲ್ಲ ಅಂದ್ರೆ ಜಂಕ್ಷನ್ ಇಳಿಯಲ್ಲ. ಒಚ್ಚೆ ಹೋದರ್ಸು ತಗೊಂಡಿದ್ದ ಒಂದ್ 4 ಇತ್ತು, ಒದ್ನ ಕೆಂಡಲ್ ಹಾಕಿ ಸುಡ್ತಾ ಇದೀನಿ. ಓದಿನ್ರಿ, ಗುಂಜಿ ಸಂದಿ ಗಮ ಆತದ್ ಬಿಡಿ. ಅಲ್ರಿ ಚಿನ್ನಪ್ಪಣ್ಣ, ನಾಳೆ ಇತ್ಲಗೆ ಎತ್ಲಾರು ಕೆಲಸ ಹಿಡ್ಕೊಂಡಿರಾ? ಎಂತಕ್ಕಾಗಿದ್ರಿ ಅತ್ತಿಗೆಮ್ಮ? ಮನೆ ಬದಿಗೆ ಒಂದ್ ಸ್ವಲ್ಪ ಕೆಲ್ಸ ಇರೋದು. ಅಲ್ಲ ಮರ್ರ, ನಮ್ಮನೇಲಿ ಒಂದ್ ಸ್ವಲ್ಪ ಕಟ್ಟಿಗೆ ಮಾಡಿದ್ರ ಒಂದೊಂದ್ ಸ್ವಲ್ಪ ಸರ್ಕೊಡಕ್ಕಾಗಿತ್ತು. ನಂಗೂ ಕಾಲ್ ನೋವು ಬೇರೆ, ಆಗಲ್ಲ ಈ ಸತಿ ಸರಿಯಕ್ಕೆ. ಸಂಕ್ರಮಣ ಇದ್ದಿರ್ಲಿ, ಎತ್ಲೆ ಹೋಗ್ಯಾರಿ? ಅವ್ರು ಸರ್ದಾತು ಬಿಡಿ, ಗೊತ್ತಿರೋದೇ ಅಲ್ಲ ನಿಮ್ಗೆ. ಅದಕ್ಕೆ ನೀವೊಂದ್ ಸ್ವಲ್ಪ ಬಿಡುವಿದ್ರೆ ಬತ್ತೀರೇನ ಅಂತ ಕೇಳಿದೆ. ನಂಗೂ ಮನೆ ಬದಿ ಕೆಲ್ಸ ಇರೋದು, ಗೊಬ್ಬರ ಇರೋದಿಲ್ಲ. ಅದೇ ಮರ್ರ, ಎಂತ ಮಾಡೋದಾತೀನ. ನಾಳೆ ಆಗಿತ್ತಾ? ಹಾ ನಾಳೆನೇ ಆಗಿತ್ತು. ಆಮೇಲೆ ಮಳೆಗಿಳಿ ಹಿಡ್ಕೊಂಡು ಆಗಲ್ಲಲ್ಲ, ಅದಕ್ಕೇನೆ. ಸರಿ ಆದ್ರಿ ಅತ್ತಿಗೆಮ್ಮ, ನೋಡ್ತೀನಿ. ಆದ್ರೆ ನಾಳೆ ಎತ್ಲ ಬಂದು ಒಂದ್ ತಾಸಕ್ ಸರ್ಕೊಟ್ಟು ಹೋಗ್ತೀನಿ ಬಿಡಿ. ಆತ್ ಚಿನ್ನಪ್ಪಣ್ಣ, ಹಂಗೆ ಮಾಡಿ. ಹೆಂಗಾರು ಮಾಡ್ಕೊಂಡ್ ಬರಕ್ ನೋಡಿ. ಆದ್ರಿ ಅತ್ತಿಗೆಮ್ಮ, ಆತಾತು. ಅಮ್ಮ ಬತ್ತಾರಂತ ಕಾಣ್ತದೆ, ನಾಳೆ ಸರ್ಕೊಟ್ಟು ಹೋದ್ರೆ ಸಾಕಣೆ. ನೋಡೋಣ ಬತ್ತಾನ ಕೈ ಕೊಡ್ತಾನ. ಎಲ್ಲರೂ ಕೇಳೋರೆ,
ಸಂಕ್ರಮಣ ಎಲ್ಲದರೆ ಅವ್ರ ಹತ್ರ ಆಗಲ್ವಾ ಅಂತ. ಇವಕ್ಕೆ ಮೈ ಏನದ್ ಬಗ್ಗಲ್ಲಪ್ಪ. ಇನ್ ಗಂಡಸೆಲ್ಲ ಕೆಲಸ ಮಾಡ್ತಾರೆ, ನಮ್ಮನೆ ಗಂಡಸಿನ ಮೈಯೇ ಬಗ್ಗಲ್ಲ. ಪೂರಾ ದುಡ್ಡು ಕೊಟ್ಟು ಬೇರೆ ಹತ್ರ ಮಾಡ್ಸೋದೇ ಆತು.